ಇವತ್ತು ಕನಕದಾಸರು ಅನ್ನೋ ಹೆಸರು ಬರಬೇಕಾದ್ರೆ ಅದಕ್ಕೊಂದು ಕಥೆ ಇದೆ, ಒಂದು ಇತಿಹಾಸ ಇದೆ. ಈ ಕನಕ ಅನ್ನುವಂಥದ್ದು ಅವರ ಒಂದು ಮನೆ ಕಟ್ಟಂಥ ಸಂದರ್ಭದಲ್ಲಿ ಅವ್ರಿಗೊಂದು 7 ಕೊಬ್ಬರಿಗೆ ಬಂಗಾರ ಸಿಕ್ಕಿರ್ತದೆ. ಆ ಬಂಗಾರವನ್ನು ಅವತ್ತು ವಿಜಯನಗರ ಆಸ್ಥಾನದಲ್ಲಿಟ್ಟು ಅಲ್ಲಿರ್ತಕ್ಕಂಥ ಬಡವರಿಗೆ ದೇವಸ್ಥಾನಗಳು ಕಟ್ಟಲಿಕ್ಕೆ, ಕೆರೆ ಕಟ್ಟಲಿಕ್ಕೆ ಅವರು ದಾನ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಕನಕದಾಸರು ಅಂತ ಕರೀತಾರೆ. ಶಿಡ್ಲಘಟ್ಟದಲ್ಲಿ ಕನಕದಾಸರ ಜಯಂತಿ ಭಕ್ತಿ ಸಡಗರ ಮತ್ತು ಸಂದೇಶಪೂರ್ಣವಾಗಿ ಜರುಗಿತು. ಸಮಾನತೆ, ಸಹೋದರತೆ ಮತ್ತು ಮಾನವೀಯತೆ ಸಂದೇಶ ಸಾರದ ಮಹಾನ್ ಸಂತರಾದ ಶ್ರೀ ಕನಕದಾಸರ ಜಯಂತಿ ಶಿಡ್ಲಘಟ್ಟದಲ್ಲಿ ಶಾಸಕರಾದ BN ರವಿಕುಮಾರ್ ಅವರ ನೇತೃತ್ವದಲ್ಲಿ ಭಕ್ತಿ ಸಡಗರ ಮತ್ತು ಸಾಮಾಜಿಕ ಸಂದೇಶದೊಂದಿಗೆ ಆಚರಿಸಲಾಯಿತು. ನಗರದಲ್ಲಿ ನಡೆದ ಕನಕದಾಸರ ಜಯಂತಿ ಸಮಾರಂಭವು ಭಕ್ತಿ, ಸಾಂಸ್ಕೃತಿಕ ವೈಭವ ಮತ್ತು ಸಾಮಾಜಿಕ ಸಂದೇಶಗಳಿಂದ ಕಂಗೊಳಿಸಿತು. ಕುರುಬ ಸಮುದಾಯದ ಸಹೋದರರು ತಾಲೂಕಿನ ವಿವಿಧ ಹಳ್ಳಿಗಳಿಂದ ಮುತ್ತಿನ ಪಲ್ಲಕ್ಕಿ, ಡೊಳ್ಳು ಕುಣಿತ, ನಗಾರಿ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮಾರಮ್ಮ ಸರ್ಕಲ್ನಲ್ಲಿರುವ ಶ್ರೀ ಕನಕದಾಸ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ತಾಲೂಕು ಕಚೇರಿ ಮುಂಭಾಗದಲ್ಲಿ ಆಯೋಜಿಸಲಾದ ವೇದಿಕೆ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ BN ರವಿಕುಮಾರ್ ಮಾತನಾಡಿ, ಕನಕದಾಸರು ಸಮಾಜದಲ್ಲಿ ಸಮಾನತೆ ಬಿತ್ತನೆ ಮಾಡಿದವರು. ಅವರ ತತ್ವ ಆದರ್ಶಗಳು ಇಂದಿನ ಸಮಾಜಕ್ಕೂ ದಾರಿ ತೋರಿಸುತ್ತವೆ. ನಾವು ಅವರ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಹೇಳಿದರು. ಇವತ್ತು ಇಡೀ ರಾಜ್ಯದಲ್ಲಿ 2008ರಿಂದ ಮಾನ್ಯ ಸರ್ಕಾರ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಕನಕದಾಸರು ಜಯಂತಿ ಮಾಡಲಿಕ್ಕೆ ಕಾರಣ 15ನೇ ಶತಮಾನ ಮತ್ತು 16ನೇ ಶತಮಾನದಲ್ಲಿ ನಡೆದಂಥ ಕನಕದಾಸರ ಒಂದು ಇತಿಹಾಸವನ್ನು ನೋಡಿ ಇವತ್ತು ಈ ಒಂದು ಸರ್ಕಾರ ಅವರ ಒಂದು ಇತಿಹಾಸವನ್ನು ಈ ಸಮಾಜಕ್ಕೆ ತಲುಪಿಸ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಿದೆ. ಇವತ್ತು ನಾವು ಇತಿಹಾಸ ಓದಿದಾಗ ಕನಕದಾಸರು ಅವರು ವೀರಪ್ಪ ನಾಯ್ಕ ಮತ್ತು ಬಚ್ಚಮ್ಮನವರ ಮಗ. ಅವರು ವೀರಪ್ಪ ನಾಯ್ಕ ಬಚ್ಚಮ್ಮನಿಗೆ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಅವರ ಮನೆ ದೇವರು ತಿರುಪತಿ ತಿಮ್ಮಪ್ಪ, ತಿರುಪತಿ ವೆಂಕಟರಮಣ ಸ್ವಾಮಿ. ಅವರು ಹೋಗಿ ಅಲ್ಲಿ ಆ ದರ್ಶನ ಪಡ್ಕೊಂಡು ನಮಗೆ ಮಕ್ಕಳಿಲ್ಲ ಅಂತೇಳಿ ಒಂದು ಅರಿಕೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕನಕದಾಸರು ಅವರ ಹೊಟ್ಟೆಯಲ್ಲಿ 1509ನೇ ಇಸ್ವಿಯಲ್ಲಿ ಜನಿಸಿದ್ದಾರೆ. ಇವತ್ತು ಕನಕದಾಸರಿಗೆ 4 ಹೆಸರುಗಳಿದೆ. ಈ ನಾಡಿನ ಜನತೆ ಆಗಿದ್ದಂಥವರು ಅವರು 4 ಹೆಸರಿಟ್ಟಿದ್ದಾರೆ. ಒಂದು, ಅವರು ಜನಿಸಂಥ ಸಂದರ್ಭದಲ್ಲಿ ಅವರಿಗೆ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ. ಕೆಲವು ದಿನಗಳು ಆದಮೇಲೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ. ಏನಿವತ್ತು ಬಾಡ ಗ್ರಾಮದಲ್ಲಿ ಅವರು ಜನಿಸಿ ಅಲ್ಲಿ 78 ಗ್ರಾಮಗಳಿಗೆ ಅವರು ದಂಡನಾಯಕನಾದಂಥ ಸಂದರ್ಭದಲ್ಲಿ ಅವರು ಅಲ್ಲಿರ್ತಕ್ಕಂಥ ಜನ ಅವ್ರನ್ನ ಕನಕನಾಯಕ ಅಂತ ಕರೀತಾರೆ. ಅದಾದ ಮೇಲೆ ಹಲವಾರು ಘಟನೆಗಳು ಇವತ್ತು ನಾವು ಇತಿಹಾಸ ನೋಡಿದಾಗ ಅವರು ಆವತ್ತು ಒಂದು ಮಾತು ಹೇಳ್ತಾರೆ. ಆ ಮಾತು ಪ್ರತಿಯೊಬ್ಬರು ಅದನ್ನ ಆಲಿಸ್ಬೇಕು. ಕುಲವೇ ಎಂದು ಒಡೆದಾಡಿದ ಹುಚ್ಚಾಪುರ, ಇದನ್ನ ನಾವೆಲ್ಲರೂ ಆಲಿಸ್ಬೇಕಾಗ್ತದೆ. ಯಾಕೆ ಆ ಮಾತು ಹೇಳಿದರು ಅವರು? 250 ದಾಸರುಗಳಲ್ಲಿ ಶೂದ್ರದಾಸರು ಕನಕದಾಸರು. ಇಡೀ ಜಗತ್ತಿನಲ್ಲಿ ಇವತ್ತು ಅವರ ಕನಕದಾಸರು ಅನ್ನೋಂಥದ್ದು ಇಡೀ ಜಗತ್ತಿನಲ್ಲಿ ಒಂದು ಇವತ್ತು ಪ್ರತಿ ದೇಶದಲ್ಲಿ, ಪ್ರತಿ ರಾಜ್ಯದಲ್ಲಿ ಕನಕದಾಸರ ಬಗ್ಗೆ ಈಗಾಗಲೇ ಎಲ್ಲರೂ ಅರಿವು ಮೂಡಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಒಂದು ಜವಾಬ್ದಾರಿ, ಇವತ್ತು ನಾವು ಈ ಎಲ್ಲ ಮಹನೀಯರು 12ನೇ ಶತಮಾನದಲ್ಲಿ ಏನು ನಾವು ನೋಡಿದಂಥ ವಿಶ್ವಗುರು ಬಸವಣ್ಣನವರು, ಇನ್ನು ಹಲವಾರು ಮಹನೀಯರು ಈ ನಾಡಿಗಾಗಿ, ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು ತ್ಯಾಗವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ಕೊಂಡು ಅವರ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡು ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ಕನಕದಾಸರು ಅನ್ನೋ ಹೆಸರು ಬರಬೇಕಾದ್ರೆ ಅದಕ್ಕೊಂದು ಕಥೆ ಇದೆ, ಒಂದು ಇತಿಹಾಸ ಇದೆ. ಈ ಕನಕ ಅನ್ನುವಂಥದ್ದು ಅವರ ಒಂದು ಮನೆ ಕಟ್ಟಂಥ ಸಂದರ್ಭದಲ್ಲಿ ಅವ್ರಿಗೊಂದು 7 ಕೊಬ್ಬರಿಗೆ ಬಂಗಾರ ಸಿಕ್ಕಿರ್ತದೆ. ಆ ಬಂಗಾರವನ್ನು ಅವತ್ತು
ಆವತ್ತು ಆ ಆಸ್ಥಾನದಲ್ಲಿಟ್ಟು, ವಿಜಯನಗರ ಆಸ್ಥಾನದಲ್ಲಿಟ್ಟು ಅಲ್ಲಿರ್ತಕ್ಕಂಥ ಬಡವರಿಗೆ ದೇವಸ್ಥಾನಗಳು ಕಟ್ಟಲಿಕ್ಕೆ, ಕೆರೆ ಕಟ್ಟಲಿಕ್ಕೆ ಅವರು ದಾನ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಕನಕದಾಸರು ಅಂತ ಕರೀತಾರೆ. ಇವನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು. ನಾವು ವಿಶೇಷವಾಗಿ ಜನಪ್ರತಿನಿಧಿಗಳು ಇವತ್ತು ಕನಕದಾಸರು ಕುರುಬ ಸಮುದಾಯದವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕುರುಬ ಸಮುದಾಯದವರು. ಈ ಒಂದು ವೇದಿಕೆ ಮುಖಾಂತರ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 24/11/2025 ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಏನು ಹೈಟೆಕ್ ಮಾರ್ಕೆಟ್ ಜಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಉದ್ಘಾಟನೆಗಳು, ಇಡೀ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಎಲ್ರಿಗೂ ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಆ ಕಾರ್ಯಕ್ರಮವನ್ನು ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ಈ ಸಮುದಾಯದ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು ಇವತ್ತು ಅವರ ಒಂದು ಬೇಡಿಕೆಯನ್ನು ಮುಂದೆ ಇಟ್ಟಿದ್ದಾರೆ. ಇವತ್ತು ಕನಕದಾಸರಿಗೆ ಭವನ ಕಟ್ಟಲಿಕ್ಕೆ ನಮಗೊಂದು ಜಾಗವನ್ನು ಕೊಡಬೇಕಂತೇಳಿ ಆದಷ್ಟು ಬೇಗ ದಂಡಾಧಿಕಾರಿ ಗಮನಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಆ ಸಮುದಾಯದವರಿಗೆ ನಾವು ಕನಕದಾಸರ ಒಂದು ಭವನ ಕಟ್ಟಲಿಕ್ಕೆ ಜಾಗವನ್ನು ಮಾಡಿಕೊಡ್ತೀರಂತ ಈ ಸಂದರ್ಭ ತಮ್ಮೆಲ್ಲರಿಗೂ ಹೇಳ್ತಾ, ಇವತ್ತು ಕನಕದಾಸರು ಅವತ್ತು ಒಂದು ಆಡಳಿತ ಅಧಿಕಾರದ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು, ನಾವು ಜನಪ್ರತಿನಿಧಿಗಳು ಆಡಳಿತ ನಡೆಸ್ತಕ್ಕಂಥವ್ರು ಒಂದು ಸಮುದಾಯದ ಪರವಾಗಿ ಯಾವತ್ತೂ ಕೆಲಸ ಮಾಡಬಾರ್ದು, ಎಲ್ಲ ಸಮುದಾಯಗಳ ಪರವಾಗಿ ನಾವು ಕೆಲಸ ಮಾಡಿದಾಗ ಅದು ಈ ಭೂಮಿ ಮೇಲೆ ಶಾಶ್ವತವಾಗಿರ್ತದೆ ಅಂತ ಈ ಸಂದರ್ಭದ ತಮ್ಮೆಲ್ಲರೂ ಗಮನ ತರ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಶಾಸಕರು ಕುರುಬ ಸಮುದಾಯದ ಪ್ರತಿಭಾವಂತ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಆರ್ಥಿಕ ಸಹಾಯಧನ ವಿತರಿಸಿ ಯುವಕರಿಗೆ ಪ್ರೋತ್ಸಾಹ ನೀಡಿದರು. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂದು ಸಮಾಜ ಪರಿವರ್ತನೆಯ ಹಾದಿ ತೋರಿಸಿದ ಮಹಾನ್ ಸಂತರಾದ ಶ್ರೀ ಕನಕದಾಸರು 1509ರಲ್ಲಿ ಜನಿಸಿ 15 ಮತ್ತು 16ನೇ ಶತಮಾನಗಳಲ್ಲಿ ಜನಜಾಗೃತಿಗೆ ದಾರಿ ತೋರಿದರು. ಶೂದ್ರ ದಾಸರಲ್ಲಿ ಮೂಡಿದ ಮಹನೀಯರಾದ ಅವರು ಬಂಗಾರಕ್ಕಿಂತ ಮೌಲ್ಯವಾದ ಮಾನವೀಯತೆಯ ಸಂದೇಶವನ್ನು ನೀಡಿದರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಸಿಕ್ಕ ಬಂಗಾರವನ್ನು ಬಡವರ ಕಲ್ಯಾಣಕ್ಕಾಗಿ ಕೆರೆಕಟ್ಟೆಗಳು, ದೇವಾಲಯಗಳು ನಿರ್ಮಿಸಲು ಬಳಸಿದ ಕಾರಣ ಅವರಿಗೆ ಕನಕದಾಸರು ಎಂಬ ಹೆಸರಾಯಿತು. ತಾಲೂಕು ತಹಶೀಲ್ದಾರ್ ಗಗನಸಿದ್ದು ಅವರು ಕನಕದಾಸರ ಬೋಧನೆಗಳು ಶಾಶ್ವತ, ಅವರ ದಾರಿಯಲ್ಲಿ ನಡೆಯುವ ಸಮಾಜ ಮಾತ್ರ ನಿಜವಾದ ಏಕತೆ ಸಮಾಜವಾಗುತ್ತದೆ ಎಂದು ಹೇಳಿದರು. ವೇದಿಕೆ ಮೇಲೆ ಹಾಸನರಾಗಿರುವಂತಹ ಮಾನ್ಯ ಶಾಸಕರು BN ರವಿಕುಮಾರ್ ಸರ್ ಅವ್ರಿಗೆ, EO ಮ್ಯಾಮ್ ಹೇಮಾವತಿ ಅವ್ರಿಗೆ, CMC ಕಮಿಷನರ್ ಅಮೃತ ಅವ್ರಿಗೆ, ಮತ್ತೆ ಮೇಗೂರ್ ಮಂಜುನಾಥ್ ಸರ್ ಅವ್ರಿಗೆ, ಮಂಗ್ ಪುಣ್ಯಪ್ಪ ಸರ್ ಅವ್ರಿಗೆ, ಮತ್ತೆ ಎಲ್ಲ ಕನಕದಾಸ ಸಮುದಾಯದವ್ರಿಗೆ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ಶಿಡ್ಲಘಟ್ಟ ತಾಲೂಕಲ್ಲಿ ಇವತ್ತು ಕನಕದಾಸ ಜಯಂತಿಗೆ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮನ ಆಚರಣೆ ಮಾಡ್ತಿದೀವಿ ನಾವು. ಕನಕದಾಸರು ನಮ್ಗೆ ಏನ್ ಹೇಳಿದಾರಪ್ಪ, ಸರಳವಾಗಿರ್ಬೇಕು, ಮತ್ತೆ ಕುಲ ಎಂದರೆ ಏನು ಓಡಾಡ್ತೀರಾ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಒಂದೇ ಸರಳತೆಯಿಂದ ಬದುಕನ್ನ ಅಳವಡಿಸ್ಕೊಂಡು ನಾವು ಹೇಗೆ ಬಾಳ್ವೆ ಮಾಡ್ಬೇಕಂತ ಅನ್ಕೊಂಡಿದೀವಿ, ಆ ತರ ಬಾಳ್ವೆ ಮಾಡೋಣ ಅಂತ ಹೇಳಿ ಅವರು ಸ್ಮರಿಸಿರೋ ದಾಸ ಸಾಹಿತ್ಯದ ಮುಖಾಂತರ ನಮ್ಮ ಬಾಳ್ಗೆ ನಾವು ಅದನ್ನ ಅಳವಡಿಸ್ಕೊಂಡು ಬದುಕ್ಬೇಕಂತ ಎಲ್ಲರಿಗೂ ಅವರ ಮಾರ್ಗದರ್ಶನದಂತೆ ಬಾಳ್ಬೇಕು ಅಂತ ನಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಇನ್ನು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷೆ ಗಗನಸಿದ್ದು, EO ಹೇಮಾವತಿ, ಪೌರಾಯುಕ್ತೆ ಅಮೃತಜಿ, ಕುರುಬರ ಸಂಘದ ಜಿಲ್ಲಾಧ್ಯಕ್ಷ A ನಾಗರಾಜ್, ತಾಲೂಕು ಅಧ್ಯಕ್ಷ K ಮಂಜುನಾಥ್, ಯುವ ಮುಖಂಡ ಕುರುಬರಪೇಟೆ ಆನಂದ್, ಪ್ರಧಾನ ಕಾರ್ಯದರ್ಶಿ ರಾಮಂಜಿ, ತೋಪಳ ನಾಗರಾಜ್, ಇತ್ಲಳ್ಳಿ HR ವೆಂಕಟೇಶ್, ಚೌಗುಪೇಟೆ ರಾಮು, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ A ರಾಮಚಂದ್ರ, ಬಂಕ್ ಮುನಿಯಪ್ಪ, THO ವೆಂಕಟೇಶ್ ಮೂರ್ತಿ, ಬಸವಪಟ್ಟಣ ಆನಂದ್, ಪತ್ರಕರ್ತ CV ಲಕ್ಷ್ಮಣರಾಜು, ಮೇಲೂರು ಮಂಜುನಾಥ್, ಪಟೇಲ್ ನಾರಾಯಣಸ್ವಾಮಿ, ನಗರಸಭೆ ಮಾಜಿ ಉಪಾಧ್ಯಕ್ಷ ನವೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಕ್ತಿ, ಶಾಂತಿ ಮತ್ತು ಸಾಮಾಜಿಕ ಸಂದೇಶಗಳೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಪಾಲ್ಗೊಂಡು ಕನಕದಾಸರ ತತ್ವ ಸಿದ್ಧಾಂತಗಳನ್ನು ತಿಳಿದು ಅವರ ಆದರ್ಶಗಳಲ್ಲಿ ಜೀವನ ರೂಪಿಸಲು ಸಂಕಲ್ಪಬದ್ಧರಾಗಿದ್ದಾರೆ ಎಂದು ತಿಳಿಸಿದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.